ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನೇತ್ರಿನಿಧಿ ವ್ಲಾಗ್. ಈಗಾಗಲೇ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ತಂಪಾಗಿ ಏನಾದರೂ ಕುಡಿಬೇಕು ಅನಿಸುತ್ತೆ. ಸೊ ಅದಕ್ಕೆ ನಾನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ, ವಾಟರ್ಮೆಲನ್ ಜ್ಯೂಸು. ಇದಕ್ಕೆ ಬೇಕಾಗಿರೋದು ವಾಟರ್ಮೆಲನ್ನು, ಹಾಲು, ಸಬ್ಜಿ ಬೀಜ ಸೀಡ್ಸು ಮತ್ತು ರೋಸ್ ಸಿರಪ್ಪು. ಮೊದಲಿಗೆ ನಾನು ಒಂದು ವಾಟರ್ಮೆಲನ್ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತುಂಬ ಫೈನ್ ಪೇಸ್ಟಾಗಿ ಏನು ಬೇಡ, ಸ್ವಲ್ಪ ತರ್ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ಇದನ್ನು ಸ್ಟೇನರ್ ಕೂಡ ನಾನು ಮಾಡ್ಕೊಂಡಿಲ್ಲ, ಒಂದು ಕಂಟೈನರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕ್ತಾಯಿದ್ದೀನಿ ಅಂತ ಅಂದರೆ ಅರ್ಧ ಲೀಟರ್ ಹಾಲು ಹಾಕ್ತಾಯಿದ್ದೀನಿ. ಹಾಲು ಕೂಡ ನಾವೇನು ಕಾಯಿಸ್ಕೊಂಡಿಲ್ಲ, ಹಾಗೆ ಹಾಲು ಕೂಡ ಹಾಕ್ತಾ ಇರೋದು. ಇದರ ಜೊತೆಗೆ ನಾನು ಸ್ವಲ್ಪ ಸಬ್ಜಿ ಬೀಜದ್ದು ನೆನೆಸಿಟ್ಟಿರೋದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಇದಕ್ಕೆ ರೋಸ್ ಸಿರಪ್ ಕೂಡ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ವಾಟರ್ಮೆಲನ್ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡೆ. ಈಗ ಸಮ್ಮರ್ ಇರೋದ್ರಿಂದ ದೇಹಕ್ಕೆ ಈ ಥರ ನೀರಿನಂಶ ಇರೋವಂತಹ ಯಾವುದೇ ಹಣ್ಣುಗಳ ಪದಾರ್ಥಗಳನ್ನ ಕೊಟ್ಟರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಸೊ ಇವತ್ತಿನ ರೆಸಿಪಿ ಮೊಹಬ್ಬತ್ ಶರ್ಬತ್ ತುಂಬಾ ಟೇಸ್ಟಿಯಾಗಿ, ತುಂಬ ಈಸಿಯಾಗಿ ಮಾಡೋ ಅಂತಹ ಮೊಹಬ್ಬತ್ ಶರ್ಬತ್ನ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.